ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಹರಿ ಟ್ರೇಡಿಂಗ್ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅದಾನಿ ಪವರ್ನ ಟೆಕ್ನಿಕಲ್ ಮತ್ತು ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ನೀವು ನೋಡೋದಾದರೆ ನಮಗೆ ಅದಾನಿ ಪವರ್ ಬಂದು ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಇತ್ತು. ಸೊ ಅದಾದಮೇಲೆ ನಮಗೆ ಈ ಒಂದು ಜಾಗ ಅರೌಂಡ್ $138 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇತ್ತು. ಸೊ ಈ ಮಂತಲ್ಲಿ ಅದನ್ನು ಬ್ರೇಕ್ ಔಟ್ ಆಗಿ ನಾನ್ ಸ್ಟಾಪಾಗಿ ಅರೌಂಡ್ $258ವರೆಗೂ ಸೊ ಈ ಒಂದು ಶೇರು ಮೂಮೆಂಟ್ ಕೊಟ್ಟಿದೆ ಪ್ರೆಸೆಂಟಲ್ಲಿ. ಸೊ ಅದಾದಮೇಲೆ ಒಂದು ಬೇರಿಷ್ ಎಂಗಲ್ಫಿಂಗ್ನ ಕ್ರಿಯೇಟ್ ಮಾಡಿದೆ. ಸೊ ಬೇರಿಷ್ ಎಂಗಲ್ಫಿಂಗ್ ಅಂದರೆ ಮಾರ್ಕೆಟು ಬೀಳೋ ಸಾಧ್ಯತೆಗಳಿರ್ತದೆ ಅಂತ ಅರ್ಥ. ಒಂದು ಅಪ್ ರ್ಯಾಲಿ ಹೋಗಬೇಕಾದ್ರೆ ಆಪೋಸಿಟ್ ಡೈರೆಕ್ಷನ್ನು ಡೌನ್ ರ್ಯಾಲಿ ಬರೋ ಸಾಧ್ಯತೆಗಳಿರ್ತದೆ. ಅಪ್ ಟ್ರೆಂಡಲ್ಲಿ ಯಾವತ್ತೂ ಕೂಡ ಈ ಥರ ಬಂತು ಅಂದರೆ ಪಕ್ಕಾ ಅದು ಡೌನ್ ಟ್ರೆಂಡ್ ಅಂತ ಅರ್ಥ. ಓಕೆನಾ, ಇದು ಬಂದು ಪ್ರೆಸೆಂಟಲ್ಲಿ ಟೆಕ್ನಿಕಲ್ ಅನಾಲಿಸಿಸು. ಸೊ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಈ ಒಂದು ಶೇರು ಕೆಳಗಡೆ ಬೀಳುತ್ತೆ ಅಂತ ನನಗೆ ಹೇಳ್ತಾ ಇದೆ, ಅದನ್ನು ಕೂಡ ನಾನು ನಿಮಗೆ ಹೇಳಿದ್ದೀನಿ. ಇನ್ನು ಫಂಡಮೆಂಟಲ್ ಅನಾಲಿಸಿಸ್ಗೆ ಬರೋದಾದರೆ ಈ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಬಂದು 85,219 ಕೋಟಿ ಇದೆ. ಇನ್ನು ಸ್ಟಾಕ್ಸ್ ಪಿ ರೇಷಿಯೋ ಬಂದು 305 ಇದೆ. ROCE ಬಂದು 14.2% ಇದೆ. ಕರೆಂಟ್ ಪ್ರೈಸ್ ಬಂದು $221 ಟ್ರೇಡ್ ಆಗ್ತಿದೆ ಇವಾಗ. ಸೊ ಅದಾದಮೇಲೆ ಕರೆಂಟ್ ಪ್ರೈಸ್ ಬಂದು $221 ಇದೆ. ಅದಾದಮೇಲೆ ಬುಕ್ ವ್ಯಾಲ್ಯೂ ಬಂದು 34.7% ಇದೆ. ಇನ್ನು ಹೈನ ನೀವು ನೋಡೋದಾದರೆ ಲಾಸ್ಟು 52 ವಾರದಿಂದ ಹಿಂದೆ ಹೈನ ನೋಡೋದಾದರೆ $257 ಇತ್ತು. ಲೋ ನೋಡೋದಾದರೆ $70 ಇತ್ತು. ಇನ್ನು ಫೇಸ್ ವ್ಯಾಲ್ಯೂ ಬಂದು $10 ಇದೆ. ಈ ಒಂದು ಕಂಪ್ನಿ ಏನು ಕೆಲಸ ಮಾಡುತ್ತೆ ಅದಾನಿ ಪವರ್ ಅನ್ನೋದಾದರೆ ಇದೊಂದು ಲಾರ್ಜೆಸ್ಟ್ ಥರ್ಮಲ್ ಪವರ್ ಪ್ರೊಡ್ಯೂಸರ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇನ್ನು ಇಂಡಿಯಾದಲ್ಲೇ ಇದು ಲಾರ್ಜೆಸ್ಟ್ ಪ್ರೈವೇಟ್ ಥರ್ಮಲ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಇನ್ನು ಲಾಸ್ಟು 20 ಇಯರ್ಸಿಂದ ನೀವು ನೋಡೋದಾದರೆ ಈ ಒಂದು ಶೇರ್ ಪ್ರೈಸು $103 ಆಲ್ ಟೈಮ್ ಹೈ $250-260ವರೆಗೂ ಹೋಗಿತ್ತು. ಸೊ ಇದು ಲಾಸ್ಟ್ 20 ಇಯರ್ಸಿಂದ ನೀವು ನೋಡ್ತಾ ಇರೋ ಚಾರ್ಟು. ಸೊ ಅದಾದಮೇಲೆ ಇನ್ನು ಕಂಪನಿ ಹ್ಯಾಸ್ ಡಿಲಿವರ್ಡ್ ಗುಡ್ ಪ್ರಾಫಿಟ್ ಗ್ರೋತ್ ಆಫ್ 18.39 CAGR ಓವರ್ ಲಾಸ್ಟ್ 5 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಲಾಸ್ಟು 5 ವರ್ಷದಿಂದ 18.39% ಅಷ್ಟು CAGR ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕಂಪನೀಸ್ ಮೀಡಿಯನ್ ಸೇಲ್ಸ್ ಗ್ರೋತ್ ಇಸ್ 17.63 ಆಫ್ ಲಾಸ್ಟ್ 10 ಇಯರ್ಸ್. ಲಾಸ್ಟ್ 10 ವರ್ಷದಿಂದ ಮೀಡಿಯನ್ ಸೇಲ್ಸ್ ಗ್ರೋತ್ ಬಂದು 17.63 ಇದೆ ಅಂತ ಹೇಳಿದ್ದಾರೆ. ಇನ್ನು ಸ್ಟಾಕ್ಸ್ ಟ್ರೇಡಿಂಗ್ ಅಟ್ 6.36 ಟೈಮ್ಸ್ ಇಟ್ಸ್ ಬುಕ್ ವ್ಯಾಲ್ಯೂ ಬಂದು 6.36 ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಾದಮೇಲೆ ಪ್ರಮೋಟರ್ಸ್ ಹ್ಯಾಸ್ ಪ್ಲೆಡ್ಜ್ 27.37% ಆಫ್ ದೇರ್ ಹೋಲ್ಡಿಂಗ್ ಅಂತ ಹೇಳಿದ್ದಾರೆ. ಕಂಪನಿ ಹ್ಯಾಸ್ ಎ ಹೈ ಡೌಟರ್ಸ್ ಆಫ್ 159.21 ಡೇಸ್ ಅಂತ ಹೇಳಿದ್ದಾರೆ. ಇನ್ನು ಈ ಒಂದು ಕಂಪನಿಗೆ ಕಾಂಪಿಟೇಟರ್ಸ್ ಯಾರ್ಯಾರಿದ್ದಾರೆ ಅಂತ ನೋಡೋದಾದರೆ ನಾವು ಅದಾನಿ ಗ್ರೀನ್ ಎನರ್ಜಿ ಒಂದಿದೆ, ಮತ್ತು ಅದಾನಿ ಟ್ರಾನ್ಸ್ಮಿಷನ್ ಒಂದಿದೆ, ಮತ್ತು ಪವರ್ ಗ್ರಿಡ್ ಕಾರ್ಪೊರೇಷನ್ನು, NTPC, ಟಾಟಾ ಪವರು ಮತ್ತು JSW ಎನರ್ಜಿ, ಇವಿಷ್ಟು ಶೇರುಗಳು ಕೂಡ ಅದಾನಿ ಪವರ್ಗೆ ಕಾಂಪಿಟೇಟರ್ಸ್ ಆಗಿ ಇದ್ದಾರೆ. ಸೊ ಅದಾದಮೇಲೆ ಇನ್ನು ಮಾರ್ಚ್ 2019 ಸೇಲ್ಸ್ ನೋಡೋದಾದರೆ 6,772 ಇತ್ತು. ಇನ್ನು ಡಿಸೆಂಬರಲ್ಲಿ ನೋಡೋದಾದರೆ 5,361 ಇತ್ತು. ಸೊ ಅದಾದಮೇಲೆ ಪ್ರಾಫಿಟ್ಟು ನೀವು ನೋಡೋದಾದರೆ ಮಾರ್ಚ್ 2010 427 ಇತ್ತು. ಇನ್ನು ಲಾಸ್ಟ್ ನಾವು ನೋಡೋದಾದರೆ 23,487 ಇತ್ತು. ಸೊ ಅದಾದಮೇಲೆ ಕಾಂಪೌಂಡೆಡ್ ಸೇಲ್ಸ್ ಗ್ರೋತ್ ಲಾಸ್ಟ್ 10 ಇಯರ್ಸಿಂದ 29% ಇದೆ. ಲಾಸ್ಟ್ 1 ಇಯರಿಂದ ಲಾಸ್ಟ್ 5 ಇಯರ್ಸಿಂದ 1% ಇದೆ. ಲಾಸ್ಟ್ 3 ಇಯರ್ಸಿಂದ 9% ಇದೆ. ಅದಾದಮೇಲೆ ಕಾಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ಬಂದು 10 ಇಯರ್ಸಿಂದ 10% ಇದೆ, 5 ಇಯರ್ಸಿಂದ 18% ಇದೆ, 3 ಇಯರ್ಸಿಂದ 38% ಇದೆ. ಸೊ CAGR ನೋಡೋದಾದರೆ 10 ಇಯರ್ಸಿಂದ 12% ಕೊಟ್ಟಿದೆ, 5 ವರ್ಷದಿಂದ 38% ಕೊಟ್ಟಿದೆ, 3 ವರ್ಷದಿಂದ 65% ಕೊಟ್ಟಿದೆ. ಇನ್ನು ರಿಟರ್ನ್ ಆನ್ ಇಕ್ವಿಟಿ ಬಂದು ಏನೂ ಕೊಟ್ಟಿಲ್ಲ. ಸೊ ಇನ್ನು ಪ್ರಮೋಟರ್ಸ್ ಹೋಲ್ಡರ್ಸ್ನ ನಾವು ನೆಕ್ಸ್ಟು ನೋಡೋಣ. ಈಗ ಶೇರ್ ಹೋಲ್ಡರ್ಸ್ ಪ್ಯಾಟರ್ನ್ನ, ಶೇರ್ ಹೋಲ್ಡರ್ಸ್ ಯಾರ್ಯಾರಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ತಗೊಂಡಿದ್ದಾರೆ ಅಂತ. ಇನ್ನು ಮಾರ್ಚ್ 2019 ಪ್ರಮೋಟರ್ಸ್ ನೋಡೋದಾದರೆ 74.97% ಇತ್ತು. ಸೊ ಡಿಸೆಂಬರ್ 2021 ನೋಡೋದಾದರೂ ಕೂಡ ಸೇಮ್ ಅಷ್ಟೇ ಇದ್ದಾರೆ, 74.97 ಇದ್ದಾರೆ. ಇನ್ನು ಫಾರಿನ್ ಇನ್ವೆಸ್ಟರ್ಸ್ ಬಂದು 10.02 ಇದೆ. ಇನ್ನು ಡಿಸೆಂಬರ್ 2021 ನೋಡೋದಾದರೆ 11.03 ಇದೆ. ಇನ್ನು DIIS ನೋಡೋದಾದರೆ 10.11 ಇದೆ ಮಾರ್ಚ್ 2019. ಡಿಸೆಂಬರ್ 2021 ನೋಡೋದಾದರೆ 5.53 ಇದೆ. ಇನ್ನು ಪಬ್ಲಿಕ್ ಹೋಲ್ಡರ್ಸ್ ನೋಡೋದಾದರೆ 4.90 ಇದೆ ಮಾರ್ಚ್ 2019. ಡಿಸೆಂಬರಲ್ಲಿ ನೀವು ನೋಡೋದಾದರೆ 8.46. ಸೊ ಪಬ್ಲಿಕ್ ಹೋಲ್ಡರ್ಸು ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ ಡಿಸೆಂಬರ್ 2021. ಇದು ಫಂಡಮೆಂಟಲ್ ಅನಾಲಿಸಿಸು. ಸೊ ಇನ್ನು ನೆಕ್ಸ್ಟು ಡಿವಿಡೆಂಡ್ಸು, ಬೋನಸ್ಸು, ಸ್ಪ್ಲಿಟ್ಟು ನೋಡೋದಾದರೆ ಇನ್ನು ಇದುವರೆಗೂ ಕೂಡ ಈ ಒಂದು ಕಂಪ್ನಿ ಡಿವಿಡೆಂಡ್ಸು ಕೂಡ ಕೊಟ್ಟಿಲ್ಲ, ಬೋನಸ್ಸು ಕೂಡ ಕೊಟ್ಟಿಲ್ಲ, ಹಾಗೆ ಸ್ಪ್ಲಿಟ್ಟು ಕೂಡ ಈ ಒಂದು ಶೇರ್ನ ಸ್ಪ್ಲಿಟ್ಟು ಕೂಡ ಮಾಡಿಲ್ಲ. ಸೊ ಇದು ಈ ಒಂದು ಕಂಪನಿಯ ಕಂಪ್ಲೀಟು ಟೆಕ್ನಿಕಲ್ ಮತ್ತು ಫಂಡಮೆಂಟಲ್ ಅನಾಲಿಸಿಸು.
ಸೊ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೂಡ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ. ಥ್ಯಾಂಕ್ ಯು.